ಬಿಟ್ಟನವ ನಾವು ಅಂತೀವಿ ಎಲ್ಲದ್ರ ಮ್ಯಾಗೂ ಬೇಕಾ ಅನ್ನುವಂತಕ್ಕಂಥದ್ದು ಐತ್ರಿ. ಅದಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕಾಗೈತಿ ಅಂತಂದ್ರೆ ಆ ಮಮಕಾರ ಕಳಿಬೇಕಾತು ಅಂತಂದ್ರೆ ನಾವು ಏನು ಮಾಡಬೇಕು ಅಂದ್ರೆ ಮಹಾತ್ಮರ ಹತ್ರ ಹೋದ್ರೆ ಮಾತ್ರ ಅಂಥ ಮಮಕಾರ ಕಳೀತಾ ಇದ್ದೆ ಅಂತೆ. ಅದಕ್ಕೆ ಒಮ್ಮೆ ಏನು ಮಾಡಿದರು ಅಂತಂದ್ರೆ ಅಕ್ಕ ಮಹಾದೇವಿ ತಾಯಿ ಹೇಳಿದಾಳೆ, ನೋಡವ್ವ ಎಲ್ಲಿ ಹೊಕ್ಕಿದಿ ನೀನು, ಹಸು ಅಂದ್ರೆ ಎಲ್ಲಿ ಉಂತಿದಿ, ನೀರಡಿಕೆ ಆದ್ರೆ ಎಲ್ಲಿ ಕುಡ್ತಿದಿ, ಹೋಗಬೇಡ ಮಹಾದೇವಿ ಅಂತ ಹೇಳಿದ್ರು ಅಂತಾಳಕಿ. ಹೇಳ್ಕೊತ ಹೊಕ್ಕಳ ಏನು ಅಂತಂದ್ರೆ ಎಲ್ಲ ನನ್ನ ಹೊಟ್ಟೆ ಹಸು ಆತಂದ್ರೆ ಏನು ಮಾಡ್ತೀನಿ ಅಂದ್ರೆ ಭಿಕ್ಷಾ ಬೇಡ್ತೀನಿ. ಹಸು ಆದಗಡೆ ಭಿಕ್ಷಣಗಳುಂಟು, ತಸಿ ಆದಗಡೆ ಕೆರೆ ಹಳ್ಳ ಹೊಳೆ ಬಾವಿಗಳುಂಟು, ಸೈನಿಕ ಹಾಳು ದೇಗಲುಂಟು, ನಾವು ಹೊಕ್ಕಿನಿ ಅಂತ ಹೋಗ್ತಾಳೆ. ಹೋಗಿ ಪರಮಾತ್ಮನಿಗೆ ಹೇಳ್ತಾಳೆ, ದಾರಿ ಹಿಡ್ದು ಹೋಗಿ ಏನಂತಾಳ, ಹೇ ಭಗವಂತ, ಹೇ ಪರಮಾತ್ಮ, ಈ ಆಸೆ ನನಗೆ ಎಂದು ತಗೋತೀನಿ, ನೀನು ಈ ಆಸೆ ನನಗೆ ಬಿಡವಲ್ದಲ್ಲ, ಮಮಕಾರ ಬಿಡವಲ್ದಲ್ಲ, ಅದಕ್ಕೆ ನೀ ಹಂಗೆ ತಗೋತಿ ಭಗವಂತ ಚೆನ್ನ ಮಲ್ಲಿಕಾರ್ಜುನ ಅಂತ ಕೇಳ್ಕೋ ಅಂತ ಹೋಗ್ತಾಳಕ್ಕ. ಅವಾಗಂತಾಳ ಹಣ್ಣು ಅದು ಊಟ ಬಿಟ್ಲು, ಗಿಡಗಳು ಎಲ್ಲಿರ್ತಾವ ಅಲ್ಲಿ ಹೋಗಿ ಹಣ್ಣು ಹರ್ಕೊಂಡು ತಿಂತಿದ್ಲು. ಮತ್ತು ಅಕ್ಕನಿಗೆ ಏನು ಬಂತು, ಮತ್ತು ನಾ ಬೇಡಿದ್ನಲ್ಲ, ನಾ ಭವ್ಯ ಅನ್ನಲ್ಲ, ನಾ ಇದನ್ನು ಬೇಡಬಾರ್ದಾಗಿತ್ತು, ನಾ ಭವ್ಯ ಅನ್ನಲ್ಲ ಅಂತ ಮತ್ತೆ ಏನು ಮಾಡಿದ್ಲು ಅಕ್ಕ, ಹೇ ಚೆನ್ನ ಮಲ್ಲಿಕಾರ್ಜುನ, ಇದ್ರ ಮೇಲೆ ನನ್ನ ಮಮಕಾರ ಇಟ್ಟಲ್ಲಿ ಹಣ್ಣು ತಿನ್ನಬೇಕು ಅನ್ನುವಂಥದ್ದು ಅಂತಂದು. ಅವಾಗ ಅದನ್ನು ಬಿಟ್ಲು. ಏನು ಮಾಡಿದ್ಲು ಅಂತಂದ್ರೆ ಎಲ್ಲಿ ಹೋದ್ರೂ ನಾನು ಬಿಟ್ಟಿವಾಗಲ್ಲ ಪರಮಾತ್ಮ ಅಂತ ಹೊಕ್ಕಳ. ಹಾರಾಡು ಹಕ್ಕಿಗಳಿರ, ಜಿಗಿದಾಡು ಜಿಂಕಿಗಳಿರ, ನನ್ನ ಪತಿಯನ್ನು ಕಂಡಿರ, ಚೆನ್ನ ಮಲ್ಲಿಕಾರ್ಜುನ ಎಲ್ಲಿದ್ದಾನೆ ಹೇಳಿರ, ಹೋಗಿ ನಾನು ಮಮಕಾರ ಕಳ್ಕೊತೀನಿ ಅಂತ ಹಕ್ಕಿ ಪಕ್ಷಿಗಳಿಗೆ ಬೇಡ್ಕೊತಾ ಇದ್ದಾಳೆ ಅಕ್ಕ ಮಹಾದೇವಿ. ಅವಾಗ ಏನಾಯಿತು ಅಂದ್ರೆ ಅದನ್ನು ತಿನ್ನೋದು ಬಿಟ್ಲ್ರಿ, ಗಿಡದಾನ ಹಣ್ಣು ಹರ್ಕೊಳ್ದು ತಾವಾಗಲೇ ಬಿದ್ದದ್ದ ತೊಗೊಂಡು ತಿಂತಿದ್ಲು. ಪೂಜೆ ಮಾಡಬೇಕಾದ್ರೆ ಗಿಡದಾಗಿನ ಹೂ ಹರ್ಕೊಂಬರ್ತಿದ್ಲು. ಆ ಹೂವಿನ ಬಡ್ಡ್ಯಾಗ ನೀರು ಬರ್ತಿರ್ತಾವಲ್ಲ. ಅವಾಗಂದು ಅಯ್ಯೋ ಶಿವ ಭಗವಂತ ಪರಮಾತ್ಮ, ನಾ ಎಂಥ ಪಾಪಿ ಅನ್ನಲ್ಲ, ನಾನು ಹೂವಿನ ಮೇಲೆ ಮಮಕಾರ ಇಟ್ಟು ಹರನ್ಯ, ಅದಕ್ಕೆ ಕಣ್ಣಾಗ ನೀರು ಬಂದಲ್ಲ, ಅದಕ್ಕೆ ದುಃಖ ಕೊಟ್ಟನಲ್ಲ, ಅದನ್ನು ಹರಿದು ಬಿಟ್ಲು. ತಳಗೆ ಬಿದ್ದಿದ್ದು ಹೂವು, ತಾನಾಗಲಿ ಬಿದ್ದ ಹೂವು ತೊಗೊಂಡು ಲಿಂಗಕ್ಕೆ ಎಷ್ಟು ಪೂಜೆ ಮಾಡ್ತಿದ್ದಂತ. ಅಂಥ ಬುದ್ಧಿ ನಮಗೆ ಬರ್ತೈತೆ? ಇಲ್ಲ, ಬರೋದಿಲ್ಲ. ಅದಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕಾಗೈತೆ ಅಂದರೆ ಇಂಥ ಮಮಕಾರ ಅಂತಕ್ಕಂಥದ್ದು ತೆಗಿ ಅಂತ ಅಕ್ಕ ಮಾಯಿ ಹೋಗ್ತಾ ಇದ್ದಾಳೆ ಅರಣ್ಯಕಾಲಿ. ಈಗ ಏನಾಯಿತು ಅಂದರೆ ಒಬ್ಬ ಶ್ರೀಮಂತ ಸೌಕಾರ ಇದ್ದರು ರಾಜರವರು. ಎಲ್ಲದ್ರ ಮ್ಯಾಗ ಮಮಕಾರನ ಇತ್ತು ಅವ್ರಿಗೆ, ಬರೀ ಬೇಕಾ ಅಂಥೇಳಿ. ಅಷ್ಟು ಶ್ರೀಮಂತಿಗಿದ್ದರೂ ಸಾಕಾಗಲಿಲ್ಲ ಅವ್ರಿಗೆ, ಬೇಕಾ ಅಂದಗಳಿಗೆ ನಾವು ಇಲ್ಲಿ ಮಾತಮ್ಮರು ಬಂದಾರ ಹಿಂಗಂತೆ ಮಾತಮ್ಮರು ಬಂದಿದ್ದರು. ಅಲ್ಲಿ ಹೋಗಿ ಅಂತಾನೆ, ಏನ್ರಿ ಅಪ್ಪ ನಾನು ಭಾಳ ಇದೈತಿ ಅಂತ. ಏನು ಬೇಕು? ಇಲ್ಲ ನನಗೆ ಭಾಳ ಬೇಕು ಅಂತಂದು. ಏನು? ನಾನು ಮುಟ್ಟಿದ್ದೆಲ್ಲ ಬಂಗಾರ ಆಗ್ಬೇಕು ನೋಡಂದ. ಆಯ್ತಪ್ಪ ತಟಸ್ಸು ಅಂದ್ರೆ. ಆದ್ರೆ ಒಂದಿಷ್ಟು ದಿನ ನೀನು ಏನು ಮಾಡಬೇಕಂದ್ರೆ ಒಮ್ಮೆಗೆ ಬರೋದಿಲ್ಲ ಅದು. ನೀನು ಏನು ಮಾಡಬೇಕು? ತಪಸ್ಸೆ ಮಾಡಬೇಕು. ಒಂದಿಷ್ಟು ದಿನ ತಪಸ್ಸೆ ಅಂದ್ರೆ ನೀನು ಒಲಿಮೆ ಆಗ್ತೈತಿ, ಇಲ್ಲಿ ಕಂದ್ರೆ ಆಗೋದಿಲ್ಲ ಅಂತ. ಆಯ್ತಂತ ತಪಸ್ಸೆ ಮಾಡಿದ. ಯಪ್ಪ ನಾನು ಹೇಳ್ದಂಗೆ ಮಾಡೀನಿ, ನನಗೆ ಏನು ಅಂತಂದ್ರೆ ನನಗೆ ಕೊಡು ಅಂತಂದ. ಮಮಕಾರ ನಾನು ಬೇಡಕತ್ತೀನಿ, ಕೊಡು ಅಂದ. ಏನು ಬೇಕು? ಏನು ಕೇಳ್ತಿ ಕೇಳ, ನಾವು ಮುಟ್ಟಿದ್ದೆಲ್ಲ ಬಂಗಾರ ಆಗ್ಬೇಕಂದಂತ. ಆಯ್ತು ಹೋಗಪ್ಪ ತಟಸ್ತು ಅಂದ. ಬಂದ ಮನೆಗೆ ಬಂದು ನೋಡ್ತಾನೆ, ಕುರ್ಚೆ ಮುಟ್ಟಿದ, ಕುರ್ಚೆ ಬಂಗಾರ ಆಯ್ತು. ಸಂತೋಷ ಆಯ್ತು ಭಾಳ. ಏನು ಮುಟ್ಟಿದ ಅಂತಂದ್ರೆ ಮೊದಲ ಕುತನಿ ಗಾದಿ ಮಂಚದ ಮೇಲೆ ಮಲಗಿದ, ಮಂಚ ಮುಟ್ಟಿದ, ಅದು ಬಂಗಾರ ಆಯ್ತು. ಒಂದು ಮಗು ಇತ್ತು, ಓಡಿ ಬಂದು ಯಪ್ಪ ಅಂತ ತೆಕ್ಕಿ ಬಿಡ್ತಿ, ಅದನ್ನು ಮುಟ್ಟಿದ, ಅದು ಬಂಗಾರನ ಆಯ್ತು. ಏನು ಮಾಡೋಕ್ಕಾಗುತ್ತೆ ರೀ? ಅವಾಗ ಗಾವಾಗಿ ಇಲ್ಲ ಎಲ್ಲ ಬಂಗಾರ ಆಯ್ತು, ಭಾಳ ಚಲೋ ಆಯ್ತು ಅಂದ. ನನಗೆ ಹಸು ಆಗೈತಿ, ಊಟ ಕೊಡ ಅಂದ ಹಿಂತಿಗೆ. ಆಯ್ತು ರೀ ಅಂತೇಳಿ ತಾಟ್ ತೊಗೊಂಬಂದು ಹಚ್ಚಿ ಮುಂದಿಟ್ಲು. ಅದನ್ನು ಮುಟ್ಟಿದ್ನು, ಅದು ಬಂಗಾರನ ಆಯ್ತು. ತಿಂತಾನೇನು ರೀ? ಮತ್ತು ಇದು ಆಯ್ತು, ಬೇರೆ ತೊಗೊಂಬಂದ. ಆಕೆ ಅಂದು ಇವ ನಾನು ಮುಟ್ಟಿದ್ರು, ನಾನು ಬಂಗಾರ ಹಾಕಿನಂತ ಓಡಿ ಹೋಗಿಬಿಟ್ಲಂತ ಆಕೆ. ಮತ್ತೇನು ಮಾಡೋದ್ರಿ? ಹೋಗ್ಬಿಟ್ಲಂತ. ಅವಾಗ ನಾನು ತಪ್ಪಾತು, ಇಂಥದ್ದು ಬೇಡಬಾರ್ದಾಗಿತ್ತಲ್ಲ, ಇದು ಮಮಕಾರ, ಇದ್ರ ಪ್ರೀತಿ, ಈ ಪ್ರೀತಿ ಮ್ಯಾಗ ನಾ ಇಷ್ಟು ಆಸೆ ಇಟ್ಟಿನ ಅಂದ್ರೆ ನನಗೆ ಇಷ್ಟು ದುಃಖ ಕೊಟ್ಟೈತಿದು. ನಾನು ಎಲ್ಲರೂ ಮುಟ್ಟಿನಾರು ಉಷ್ಟು ಬಂಗಾರಕ್ಕೆ ನಾ ತಿನ್ನೋದೇನ, ಅಣ್ಣನ ಮುಟ್ಟಕ್ಕೆ ಹೋದ ಅದು ಬಂಗಾರ ಆಗಿಬಿಡ್ತಿ. ತಿಂತಾನೇನು ರೀ? ಹೇಳ್ರಿ, ತಿಂತಾನೇನು? ಇಲ್ಲ. ಅಂಥದನ್ನ ನಾವು ಬೇಡಬಾರ್ದು. ಅದಕ್ಕೆ ಭಗವಂತ ನೀ ಕೊಟ್ಟಷ್ಟ್ರಾಗ ನಮ್ಮನ್ನು ಸಂತುಷ್ಟವಾಗಿರೋ ಹಂಗೆ ಮಾಡು. ಭಗವಂತ ನಮ್ಗೆ ಏಟು ಕೊಟ್ಟಾನ ಅದ್ರಾಗ ನಾವು ಸಂತುಷ್ಟವಾಗಿ ಇರಬೇಕು ಅಂತ ಹೇಳ್ಕೊಂಡು ಬಂದರು ಮಾತಮ್ಮರು. ಅದಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕಾಗೈತೆ ಅಂತಂದ್ರೆ ಪರಮಾತ್ಮ ಭಗವಂತ ನಮಗೇನು ಕೊಟ್ಟಾನ, ಎಷ್ಟು ಕೊಟ್ಟಾನ ಅಷ್ಟೇ ಒಂದು ತೃಪ್ತಿ ಆಗಬೇಕಂಥೇಳಿ ಎರಡು ಮಾತು ಅಪರಪಾದಕ್ಕೆ ತಿಳಂತು.